ಹೇಗೆ ಕೊಂಚಾರತಿ ಪ್ರತಿಯೊಂದರಲ್ಲೂ ಅವನಾನತಿ ಒಲವಿಲ್ಲ ತಾನೇ ಸುಖ ಸಮ್ಮತಿ ಈ ಲೋಕರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಏ ಶಾರದೆ ದಯ ಪಾಲಿಸು ಈ ಬಾಳನ್ನು ಬೆಳಗಾಗಿಸು ಏ ಶಾರದೆ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬ ವಾಕ್ಯೋಕ್ತಿದೆ. ಹಾಗಾಗಿ ದೇವರನ್ನು ಜ್ಞಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ದೇವರ ಬಲ ನಮಗೆ ಬೇಕು. ಹಾಗಾಗಿ ಪ್ರಾರ್ಥನೆಯ ಮೂಲಕ ದೇವರನ್ನು ಸ್ತುತಿಸಿದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರನ್ನು, ಪೋಷಕರನ್ನು, ಗ್ರಾಮಸ್ಥರನ್ನು ಹಾಗೂ ಶಾಲಾ ಮಕ್ಕಳನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದಂತಹ ಶ್ರೀಯುತ ಮುತ್ಯಾಲಪ್ಪ ಸರ್ ಅವರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಸಿರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತಹ ಡಿ ವಿ ಜಿ ಅವರ ನಾವು ನುಡಿಯನ್ನು ನೆನಪಿಸ್ಕೊಳ್ಳುತ್ತಾ ನಮ್ಮ ಶಾಲೆಯಲ್ಲಿ ಇವತ್ತು ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮವು ಆಯೋಜನೆಗೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುವ ಸುಸಂದರ್ಭ. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ತದನಂತರ ಅತಿಥಿ ದೇವೋಭವ ಎಂಬುವಂಥ ನಮ್ಮ ಸಂಸ್ಕೃತಿಯಾಗಿ ನಾವು ಸ್ವೀಕರಿಸಿದ್ದೇವೆ. ಅದರಂತೆ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಸಹಾಯಕ ಅಧಿಕಾರಿಗಳಾದಂತಹ ಕಿರಣ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮದ ಸಮನ್ವಯ ಅಧಿಕಾರಿಗಳಾಗಿ ಶ್ರೀಮತಿ ರೂಪಾ ಮೇಡಮ್ ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬು ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಹಾಯಕರಾಗಿ ವಿನೋದ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೊಬ್ಬ ಸಹಾಯಕರಾದಂತಹ ರಕ್ಷಿತಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು SDMC ಸದಸ್ಯರಾದಂತಹ ಶ್ರೀಮತಿ ಆಶಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು ಈ ಕಾರ್ಯಕ್ರಮದ ಈ ಎಲ್ಲ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಯಮುನಾ ಮೇಡಮ್ ರವರು ಉಪಸ್ಥಿತರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಸ್ವಾಗತವನ್ನು ಕೊಡ್ತಾರೆ. ಮಕ್ಕಳ ತಂದೆ ತಾಯಿಗಳಾದಂತಹ ಮತ್ತು ಅವರ ಆರೈಕೆಯನ್ನು ಮಾಡುವಂತಹ ಎಲ್ಲ ಹಿರಿಯರು ಮತ್ತು ತಂದೆ ತಾಯಿಗಳು, ಪೋಷಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಶಾಲೆಯ ಪರವಾಗಿ ತುಂಬು ಹೃದಯದ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಸಹ ಶಿಕ್ಷಕ ಮಿತ್ರರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ಈ ಊರಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಸಹ
ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನನ್ನ 2 ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಯುತ NKR ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಳಾಗಿದ್ದೇನೆ. ಕಾರ್ಯಕ್ರಮ ಅಂದ ತಕ್ಷಣ ಅಲ್ಲಿ ಪ್ರಾರಂಭವಾಗಿ ಅದು ಅಧಿಕೃತವಾಗಿ ಪ್ರಾರಂಭ ಆಗಬೇಕು ಅಂದರೆ ಉದ್ಘಾಟನಾ ಕಾರ್ಯಕ್ರಮ. ಹಾಗಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರನ್ನು ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸ್ತೇನೆ. ದೀಪ ಬೆಳಗುವುದರ ಮೂಲಕ ಈ ಶಾಲಾ ಸಭೆಯನ್ನು ಅಧಿಕೃತವಾಗಿ ಅವರು ಉದ್ಘಾಟನೆ ಮಾಡಿಕೊಡಬೇಕಾಗಿ ತಮ್ಮೆಲ್ಲರನ್ನು ವಿನಂತಿಸ್ತೇನೆ. ಪೋಷಕರು ಹಾಗೂ ಮಕ್ಕಳೆಲ್ಲರೂ ಕೂಡ ಎದ್ದು ನಿಂತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು. ಉದ್ಘಾಟನೆಯ ನಂತರ ಚಪ್ಪಾಳೆಯ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಬೇಕು. ಸರ್ ಹಾಗೆ ಮಕ್ಕಳನ್ನ ಕರೀರಿ. ಯಾರು ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳು, ಪೋಷಕರು ನೀವು ಬನ್ನಿ. ಗಣ್ಯರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇನ್ನು ವೀಕ್ಷಣೆ ಮಾಡುವುದಕ್ಕಾಗಿಯೇ ನಮ್ಮ ಶಾಲೆಗೆ ಆಗಮಿಸಿರುವಂತಹ ಶ್ರೀಯುತ ಶ್ರೀನಿವಾಸ್ ಸರ್ ಅವರನ್ನು ಕೂಡ ನಾನು ವೇದಿಕೆಯ ಪರವಾಗಿ, ಮಕ್ಕಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸೋಳಾಗಿದೆ. ಥ್ಯಾಂಕ್ ಯು ಸರ್. ಇದು ವಿಡಿಯೋ ಮಾಡ್ತಾರೆ ಸರ್. ಶಾಲಾ ಸಭೆ ಯಾಕೆ ಆಯೋಜನೆ ಮಾಡಲಾಗಿದೆ, ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯ ಎಂದರೇನು ಅನ್ನುವಂಥದ್ದು ನಮಗೆ ಇನ್ನೂ ಕೂಡ ನಿಗೂಢವಾಗಿದೆ. ಏನು ಸೋಮವಾರದಿಂದ ಇಲ್ಲಿಯವರೆಗೂ ಲೆಕ್ಕ ಪರಿಶೋಧನಾ ಕಾರ್ಯ ನಡೆದಿದೆ ಎಂಬ ಕುತೂಹಲ ನಮ್ಮಲ್ಲೂ, ಪೋಷಕರಲ್ಲೂ, ಗ್ರಾಮಸ್ಥರಲ್ಲೂ ಹಾಗೂ ಮಕ್ಕಳಲ್ಲೂ ಕೂಡ ಮನೆ ಮಾಡಿರುವಂಥದ್ದು. ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಬೇಕಾಗಿ ನಾನು ತಾಲೂಕು ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಾ ಇರುವಂತಹ ಶ್ರೀಮತಿ ರೂಪಾ ಮೇಡಮ್ ಅವರನ್ನು ನಾನು ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ತೆ. ನೆನೆದಿರುವ ಸರ್ವರಿಗೂ ಬೆಳಗಿನ ಶುಭ ನಮನಗಳು. ಆರೋಗ್ಯವೇ ಶ್ರೇಷ್ಠ, ನೆಮ್ಮದಿಯೇ ಶ್ರೇಷ್ಠ ಸಂಪತ್ತು, ನಿಷ್ಠೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮ ಬುದ್ಧರ ಹಿತನುಡಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. 2024-25ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ತನ್ನ ಸಾಮಾಜಿಕ ಪರಿಶೋಧನೆಯನ್ನು ಮಾಡಬೇಕು ಅಂತ ರಾಜ್ಯದಲ್ಲಿ ಮೊದಲ ಬಾರಿಗೆ ಎಲ್ಲ ಶಾಲೆಗಳಲ್ಲಿ 46 ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ 2 ಶಾಲೆಗಳನ್ನು ಆಯ್ಕೆ ಮಾಡಿ ನನಗೆ ಸಾಮಾಜಿಕ ಪರಿಶೋಧನೆಯನ್ನು ಆಯೋಜಿಸಿದರೆ, ಅದರಂತೆ ಈ ಸಾಮಾಜಿಕ ಪರಿಶೋಧನೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತೋಟಗಾರಿಕಾ ಅಧಿಕಾರಿಗಳಾದಂಥ ಕಿರಣ್ ಸರ್ ಅವರಿಗೂ ಮತ್ತು ಮುಖ್ಯ ಶಿಕ್ಷಕರಿಗೂ, ಸಹ ಶಿಕ್ಷಕರಿಗೂ ಮತ್ತು STMC ಅಧ್ಯಕ್ಷರು, ಸದಸ್ಯರು, ನಮ್ಮ ನೆಚ್ಚಿನ ಎಲ್ಲ ಪೋಷಕ ವರ್ಗದವರಿಗೂ ಮತ್ತು ಎಲ್ಲ ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲರಿಗೂ ಈ ಶಾಲಾ ಮತ್ತು ಪೋಷಕರ ಸಭೆಗೆ ಮೊದಲಿಗೆ ಸ್ವಾಗತವನ್ನು ಕೋರುತ್ತೇನೆ. ಆಹಾರವೆಂಬ ದೇವರ ಮುಂದೆ ಬೇರೆ ದೈವವಿಲ್ಲ ಎಂಬುದು ಜಗತ್ತಿನಲ್ಲಿ ಬೇಕಾದಂತಹ ಅನ್ನವೇ ಶ್ರೇಷ್ಠ ದಾನವಾಗಿರುತ್ತದೆ ಅಂತ ಹೇಳ್ತಾ, ಮೊದಲಿಗೆ ನಾವು 2022-23ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ, ಅದರಲ್ಲಿ ನಿಮ್ಮ ಶಾಲೆಯಲ್ಲಿ ಗೊರವಾಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏನು 2022-23ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನಗಳು ಹೇಗೆ ಬಂತು, ಹೇಗೆಲ್ಲ ಖರ್ಚಾಯಿತು ಅನ್ನೋದ್ರ ಬಗ್ಗೆ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ನಾವು 3 ದಿನಗಳ ಕಾಲ
ಅಂದರೆ ನಮಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ಮೊದಲನೇ ದಿನ ಬಂದು ಪೂರ್ವಭಾವಿ ಸಭೆ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕು. ಎರಡನೇ ದಿನ ಪ್ರತಿ ಮನೆ ಪೋಷಕರು ನಿಮ್ಮ ಶಾಲೆಯಲ್ಲಿ 57 ಚಿಲ್ಲರೆ 53 ಮಕ್ಕಳಿದ್ದೀರಾ, 53 ಮಕ್ಕಳ ಮನೆ ಭೇಟಿ ಮಾಡಿ ಆ ಪೋಷಕರನ್ನ ಕೂಡ ಶಾಲಾ ಸಭೆಗೆ ಕರೆದು ಆ ಯೋಜನೆಯ ಬಗ್ಗೆ ಅವರಿಗೆ ಮಾಹಿತಿ ಇದೆಯಾ, ಅರಿವು ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸಿ ಶಾಲಾ ಸಭೆಯನ್ನು ಮಾಡಬೇಕು ಅನ್ನೋದಿತ್ತು. ಮೂರನೇ ದಿನ ನಾವು ಏನು ಮೊದಲನೇ ದಿನ ಎರಡನೇ ದಿನ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ತಯಾರು ಮಾಡಿ 4ನೇ ದಿನ ಪೋಷಕರ ಸಭೆಯಲ್ಲಿ ಮಂಡನೆ ಮಾಡಬೇಕು ಅಂತ ಆದೇಶ ಐತೆ. ಇದರ ಒಂದು ಪೂರ್ವ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಇದನ್ನು ಫಸ್ಟು ಪರಿಚಯ ಮಾಡ್ಕೊಳ್ಳೋಣ. ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವು ಯೋಜನೆಯ ಅನುಷ್ಠಾನವನ್ನು ಕಡತದಲ್ಲಿನ ಮಾಹಿತಿಯೊಂದಿಗೆ ವಾಸ್ತವಿಕವಾಗಿ ಅನುಷ್ಠಾನ ಫಲಿತಾಂಶ ಮತ್ತು ಪರಿಣಾಮದೊಂದಿಗೆ ಹೋಲಿಸಿ ಯೋಜನೆಯ ಭಾಗಿದಾರರ ಸಕ್ರಿಯ ಭಾಗವಹಿಸುವಿಕೆಯಿಂದ ಸಮುದಾಯ ಮತ್ತು ಸಾರ್ವಜನಿಕರು ನಡುವೆ ಪರಿಶೋಧನಾ ಪ್ರಕ್ರಿಯೆ ಆಗಿರುತ್ತೆ. ಇದ್ರ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಭಾರತದಲ್ಲಿ ಶಿಕ್ಷಣ ನೀತಿಗಳು 1968, 1986, 1992ರಲ್ಲಿ ಮಾರ್ಪಡಿಸಲಾಗಿದೆ. 2018ರಲ್ಲಿ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಸಮಗ್ರ ಶಿಕ್ಷಣ ಶಾಲಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿತ್ತು. NEP ಅಂದರೆ 2020 ಶಾಲೆಯಲ್ಲಿ ಬೃಹತ್ ಪರಿವರ್ತನೆ ಕಲ್ಪಿಸಲಾಗಿದೆ. ಪಠ್ಯಕ್ರಮ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಭಾವಾತ್ಮಕ ಕೌಶಲ್ಯಗಳೊಂದಿಗೆ ಪರಿಷ್ಕೃತ ಸಮಗ್ರ ಶಿಕ್ಷಣವನ್ನು ಜೋಡಣೆಯಾಗಿದೆ. ಸರ್ವ ಶಿಕ್ಷಣ ಅಭಿಯಾನ SSA, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಮತ್ತು ಶಿಕ್ಷಕರ ಶಿಕ್ಷಣ ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಒಗ್ಗೂಡಿಸುವಿಕೆಯಿಂದ ಸಮಗ್ರ ಶಿಕ್ಷಣ ಯೋಜನೆ ರೂಪಿಸಲಾಗಿದೆ. ಕೇಂದ್ರ ಬಜೆಟ್ 2018-19 ಶಾಲಾ ಶಿಕ್ಷಣವನ್ನು ಪ್ರಿ ನರ್ಸರಿಯಿಂದ 12ನೇ ತರಗತಿಯವರೆಗೆ ಸಮಗ್ರ ಶಿಕ್ಷಣವನ್ನು ಪ್ರಸ್ತಾಪಿಸಲಾಗಿದೆ. ಅಂದರೆ ಫಸ್ಟು ಪ್ರಿ ನರ್ಸರಿಯಿಂದ 1ರಿಂದ LKG UKGಯಿಂದನೂ 12ನೇ ತರಗತಿಯವರೆಗೂ ಉಚಿತ ಶಿಕ್ಷಣ ಕಡ್ಡಾಯವಾಗಿ ಎಲ್ಲ ಮಕ್ಕಳು ಪಡಿಬೇಕು ಅನ್ನೋದು ಒಂದು ಸರ್ಕಾರದ ಯೋಜನೆಯಾಗಿರುತ್ತೆ. ಅದರಂತೆ ಸಮಗ್ರ ಶಿಕ್ಷಣ ಶಾಲಾ ಪೂರ್ವದಲ್ಲಿ 12ನೇ ತರಗತಿವರೆಗೂ ವಿಸ್ತರಣೆ ಆಗಿದೆ. ಶಾಲೆಯಲ್ಲಿ ಕಾರ್ಯಕ್ಷಮತೆ ಮತ್ತು ಶಾಲೆಯ ಫಲಿತಾಂಶವನ್ನು ಸುಧಾರಿಸಿ ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವುದು ಒಂದು ಯೋಜನೆಯ ಹಿನ್ನೆಲೆಯಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ? ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಮುಖ್ಯ ಉದ್ದೇಶ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಕಲಿಕೆ ಫಲಿತಾಂಶವನ್ನು ಹೆಚ್ಚಿಸ್ತಕ್ಕಂಥದ್ದು. ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು. ಶಾಲಾ ಶಿಕ್ಷಣದ ಎಲ್ಲ ಹಂತದಲ್ಲೂ ಸಮಾನತೆ ಮತ್ತು ಸೇರ್ಪಡೆಯನ್ನು ಖಚಿತಪಡಿಸ್ತಕ್ಕಂಥದ್ದು. ಶಾಲೆಯಲ್ಲಿ ಔದ್ಯೋಗೀಕರಣವನ್ನು ಉತ್ತೇಜಿಸತಕ್ಕಂಥದ್ದು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಒಂದು ಹಕ್ಕು ಆಗಿರುತ್ತೆ. 2009ರಲ್ಲಿ RTI ಕಾಯಿದೆ ಆಗಿರುತ್ತೆ. ಅನುಷ್ಠಾನದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಬೆಂಬಲಿಸಲಾಗಿದೆ. ಶಿಕ್ಷಕರ ತರಬೇತಿಗಾಗಿ ನೂಡಲ್ ಏಜೆನ್ಸಿಯಾಗಿ ರಾಜ್ಯ ಶಿಕ್ಷಣ ಸಂಸ್ಥೆಗಳು ಮತ್ತು ಡಯಟ್ ಸಂಸ್ಥೆಗಳನ್ನು ಬಲಪಡಿಸ್ತಕ್ಕಂಥದ್ದು. ಸಮುದಾಯ ಸಹಭಾಗಿತ್ವ ಶಾಲೆಗಳಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ತರುವುದು. ಇತರೆ ಇಲಾಖೆಗಳೊಂದಿಗೆ ಸಮನ್ವಯತೆ ಅಂದರೆ ನಿಮಗೆ ಶಾಲೆಯಲ್ಲಿ ಯಾರು ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ, ಈಗ ಒಂದು ಮಗು 8ನೇ ಕ್ಲಾಸ್ ಓದ್ತಿದೆ, ಇನ್ನೊಂದು ಮಗು ಮನೆಯಲ್ಲೇ ಇದೆ, ಅದು ಶಾಲೆಗೆ ಸೇರಿಸಿಲ್ಲ, ಅಂಥ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಸರ್ಕಾರದಿಂದ ಅನ್ನೋದು. ಆ ಮಕ್ಕಳಿಗೂ ಒಂದು ಉಚಿತ ಶಿಕ್ಷಣವನ್ನು ಒಂದು ಅವರ ಸಾಮಾಜಿಕವಾಗಿ ಭೌತಿಕವಾಗಿ ಕೊಡಬೇಕು ಅನ್ನೋದು ಒಂದು ಯೋಜನೆಯನ್ನು ಶಾಲೆಯಿಂದ ಹೊರಗುಳಿದಿರ್ತಕ್ಕಂಥ ಮಕ್ಕಳಿಗೂ ಕೂಡ ಅವರ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಸಮಗ್ರ ಶಿಕ್ಷಣ ಮತ್ತು ಅವರ ನಿರೀಕ್ಷಾ ಫಲಿತಾಂಶ ಏನಪ್ಪ ಅಂದರೆ ಸಾರ್ವತ್ರಿಕ ಪ್ರವೇಶ ಮತ್ತು ಸಮಾನತೆ, ಗುಣಮಟ್ಟ. ಶಿಕ್ಷಣದ ಔದ್ಯೋಗೀಕರಣವನ್ನು ಉತ್ತೇಜಿಸ್ತಕ್ಕಂಥದ್ದು. ಶಿಕ್ಷಕರ ತರಬೇತಿ ಸಂಸ್ಥೆಗಳಾಗಿರ್ಬೋದು, ಸಮುದಾಯದಲ್ಲಿ ಶಾಲೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಫಲಿತಾಂಶವನ್ನು ಕಂಡು ಬರ್ತಕ್ಕಂಥದ್ದು. ಮತ್ತು ಈ ಯೋಜನೆಯ ಮುಖ್ಯ ಉದ್ದೇಶ ಸಾಮಾಜಿಕ ಪರಿಶೋಧನೆಯದು. ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ, ಉತ್ತರಾಯಕತ್ವ, ಜನರ ಸಹಭಾಗಿತ್ವವನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗಳ ಮುಖಾಂತರ ಯೋಜನೆಯು ಸಾರ್ವಜನಿಕರು, ಪೋಷಕರು ಮತ್ತು ಫಲಾನುಭವಿಗಳ ಮಕ್ಕಳಿಗೆ ಇರುವ ಹಕ್ಕು ಮತ್ತು ಅಧಿಕಾರಗಳ ಬಗ್ಗೆ ಪಾರದರ್ಶಕತೆಯಿಂದ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು. ಸರ್ಕಾರದ ಯೋಜನೆಗಳಲ್ಲಿ ಪಾರದರ್ಶಕತೆ ಮತ್ತು ಉತ್ತರಾಯಕತ್ವದ ಮಹತ್ವವನ್ನು ಕಂಡುಕೊಳ್ತಕ್ಕಂಥದ್ದು. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ವಿಕೇಂದ್ರೀಕರಣ ಬಲಪಡಿಸ್ತಕ್ಕಂಥದ್ದು.
ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಬಗ್ಗೆ ಚರ್ಚಿಸಲು ವೇದಿಕೆಯನ್ನು ನಿರ್ಮಿಸತಕ್ಕಂಥದ್ದು. ಯೋಜನೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವನ್ನು ಮೂಡಿಸಲಾಗುವುದು. ಪರಿಣಾಮಕಾರಿಯಾಗಿ ಅನುಷ್ಠಾನ ಮತ್ತು ಯೋಜನೆಯ ಅನುಷ್ಠಾನದ ತಪ್ಪುಗಳು ಆಗದಂತೆ ಎಚ್ಚರವನ್ನು ವಹಿಸ್ತಕ್ಕಂಥದ್ದು. ಸಾರ್ವಜನಿಕರು ಮತ್ತು ಅನುಷ್ಠಾನ ಸಂಸ್ಥೆಗಳ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆಯ ಪ್ರಮುಖ ಲಕ್ಷಣಗಳ ಬಗ್ಗೆ ಹೇಳೋದಾದರೆ, ಸಾಮಾಜಿಕ ಪರಿಶೋಧನೆಯು ಸತ್ಯ ಶೋಧತೆ ಹೊರತು ಬೇರೆ ಶೋಧನೆ ಅಲ್ಲ. ಅರ್ಹತೆಗಳು ಮತ್ತು ಪ್ರಕ್ರಿಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಮತ್ತು ಅವಕಾಶವನ್ನು ಸೃಜನೆ ಮಾಡ್ತಕ್ಕಂಥದ್ದು. ವಿವಿಧ ಹಂತದ ಮಧ್ಯಸ್ಥಿಕೆಗಾರರ ಅಂದರೆ ಸಾರ್ವಜನಿಕರು ಮತ್ತು ಅನುಷ್ಠಾನ ಸಂಸ್ಥೆಗಳ ನಡುವೆ ಪಾರದರ್ಶಕತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ಒಂದು ಸೂಕ್ತ ಸ್ಥಳ ವೇದಿಕೆಯನ್ನು ಪೋಷಕರಿಗೆ ಮಕ್ಕಳಿಗೆ ಒದಗಿಸ್ತಕ್ಕಂಥದ್ದು ಈ ಸಾಮಾಜಿಕ ಪರಿಶೋಧನೆ. ನಿಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಇನ್ನಿತರ ಬೇಡಿಕೆಗಳಾಗಿರ್ಬೋದು, ಈ ನಿಮ್ಮ ವೇದಿಕೆ ಇದು. ನಿಮಗೆ ಅದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಅದರಂತೆ ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಂತಹ ಋಣಾತ್ಮಕ ಮತ್ತು ಧನಾತ್ಮಕ ಅಂಶಗಳು. ನಾವು ಏನು ಸಾಮಾಜಿಕ ಪರಿಶೋಧನೆ ಮಾಡಿದ್ದೀವಿ 3 ದಿನಗಳಲ್ಲಿ, ಅದರಲ್ಲಿ ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು ನಿಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ. ನಿಮ್ಮ ಶಾಲೆಯಲ್ಲಿ 1 ಎಕರೆಗೂ 20 ಗುಂಟೆ ಪ್ರದೇಶ ಹೊಂದಿರತಕ್ಕಂಥ 7 ಕೊಠಡಿಯನ್ನು ಹೊಂದಿರುವ ಒಂದು ಸುಸಜ್ಜಿತ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ನಿಮ್ಮ ಶಾಲೆಯಲ್ಲಿ 53 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಅಲ್ಲಿ 7 ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಾರೆ ಹಾಗೂ ಫಲಿತಾಂಶ ಮತ್ತು ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತದೆ. ಶಾಲಾ ಆಟದ ಮೈದಾನವು ತುಂಬ ವಿಶಾಲವಾಗಿದ್ದು ಎಲ್ಲ ತರಹದ ಕ್ರೀಡೆ ಚಟುವಟಿಕೆಗಳಿಗೆ ತುಂಬ ಸಹಕಾರಿಯಾಗಿರುತ್ತದೆ. ಶಾಲಾ ಕೊಠಡಿಗಳು ಉತ್ತಮವಾಗಿದ್ದು ಎಲ್ಲ ಕೊಠಡಿಗಳು ಸಮರ್ಪಕವಾಗಿ ಶೈಕ್ಷಣಿಕವಾಗಿ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ. ವಿದ್ಯಾರ್ಥಿಗಳ ಅನುಪಾತಕ್ಕೆ ತಕ್ಕಂತೆ ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಪೀಠೋಪಕರಣಗಳನ್ನು ಕಲ್ಪಿಸಲಾಗಿದೆ ಮತ್ತು ಪಾಠೋಪಕರಣಗಳ ಸಹಾಯದಿಂದ ವಿದ್ಯಾರ್ಥಿಗಳು ಸಮರ್ಪಕವಾಗಿ ನೀಡಿರುತ್ತಾರೆ. ಎಲ್ಲ ಶಿಕ್ಷಕರು ತಮ್ಮ ಸೇವಾ ಮನೋಭಾವನೆಯಿಂದ ಮಕ್ಕಳ ಕಲಿಕೆಯಲ್ಲಿ ಭಾಗವಹಿಸುತ್ತಿರುವುದು ಕಂಡುಬಂದಿರುತ್ತದೆ. ಜೊತೆಗೆ ಎಲ್ಲ ಕೊಠಡಿಗಳಲ್ಲೂ ವಿದ್ಯುತ್ ಸಂಪರ್ಕ ಇದೆ. ಅದು ನಮ್ಮ ಧನಾತ್ಮಕ ಅಂಶ ಆಗಿರುತ್ತೆ. ಈಗ ಋಣಾತ್ಮಕ ಅಂಶಗಳ ಬಗ್ಗೆ ಹೇಳೋದಾದರೆ, ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯ ಇದೆ. ಆದರೆ ಅದಕ್ಕೆ ಒಂದು ಸುರಕ್ಷಿತವಾದ ಸುಸ್ಥಿತಿಯಲ್ಲಿ ಅವಶ್ಯಕ ಇರುತ್ತದೆ. ಅಂದರೆ ಅದಕ್ಕೆ ಗಾಳಿ ಬೆಳಕಿದೆ. ಇನ್ನೂ ಒಂದು ಸ್ವಚ್ಛವಾದ ಪ್ರತ್ಯೇಕವಾದ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಶೌಚಾಲಯ ಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿದೆ. ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಹಾಗೂ ಕಚೇರಿಗೆ ಪ್ರತ್ಯೇಕ ಕೊಠಡಿ ಇರೋದಿಲ್ಲ. ಅವರು ಶಾಲಾ ಕೊಠಡಿಯನ್ನೇ ಮುಖ್ಯ ಶಿಕ್ಷಕರ ಕೊಠಡಿ, ಸಹ ಶಿಕ್ಷಕರ ಕೊಠಡಿಯಾಗಿ ತಗೊಂಡಿದ್ದಾರೆ. ಜೊತೆಗೆ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿರುತ್ತದೆ. ಶಾಲೆಯ ಸುರಕ್ಷತೆ ಇದ್ದ ದೃಷ್ಟಿಯಿಂದ ಕಾಂಪೌಂಡ್ ಇರೋದಿಲ್ಲ. ಒಂದು 80 ಮೀಟ್ರ್ ಕಾಂಪೌಂಡ್ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮೇಡಮ್ಗೂ ಹೇಳಿದ್ವಿ, ಗ್ರಾಮ ಪಂಚಾಯಿತಿಯಿಂದ ನರೇಗಾ ಯೋಜನೆಯಲ್ಲಿ ಮಾಡಿಸ್ಕೋಬೋದು ಮೇಡಮ್, ಅದಕ್ಕೆ ಒಂದು PDO ಅವರು ಈ ವಾರ್ಡ್ ಮೆಂಬರ್ ಹತ್ರ ಮಾತಾಡಿ ಮಕ್ಕಳ ಒಂದು ಸುರಕ್ಷತೆ ದೃಷ್ಟಿಯಿಂದ ಕಾಂಪೌಂಡ್ ವ್ಯವಸ್ಥೆ ಮಾಡಿ ಅಂತ ಕೂಡ ನಾವು ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಇಲ್ಲಿ. ಮತ್ತು ಇವರು RO ಪ್ಲ್ಯಾಂಟಿಂದ ತಗೊಬಂದು ಟ್ಯಾಂಕರ್ಗೆ ಹಾಕಿ ಮಕ್ಕಳಿಗೆ ಪ್ರತಿದಿನ ಕೊಡ್ತಿದ್ದಾರೆ. ವಿಶೇಷ ಚೇತನರ ಮಕ್ಕಳಿಗೆ ಪ್ರತ್ಯೇಕವಾದ ಒಂದು ಶೌಚಾಲಯದ ಅವಶ್ಯಕತೆ ಇದೆ ನಿಮ್ಮ ಶಾಲೆಗೆ ಅನ್ನೋದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಇಷ್ಟು 23ನೇ ಸಾಲಲ್ಲಿ 20 ಮಕ್ಕಳಿದ್ರು. 9ನೇ ತರಗತಿಯಲ್ಲಿ 23 ಮಕ್ಕಳಿದ್ರು. 10ನೇ ತರಗತಿಯಲ್ಲಿ 28. ಒಟ್ಟಾರೆ 2022-23ನೇ ಸಾಲಲ್ಲಿ 71 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಜೊತೆಗೆ ಈಗ ಪ್ರಸ್ತುತ ಸಾಲಿನಲ್ಲಿ 24-25ನೇ ಸಾಲಿನಲ್ಲಿ ನಿಮ್ಮ ಶಾಲೆಯಲ್ಲಿ ಒಟ್ಟು 8ನೇ ತರಗತಿಯಲ್ಲಿ 12 ಮಕ್ಕಳು, 9ನೇ ತರಗತಿಯಲ್ಲಿ 21 ಮಕ್ಕಳು, 10ನೇ ತರಗತಿಯಲ್ಲಿ 10 ಮಕ್ಕಳು, ಒಟ್ಟು 53 ಮಕ್ಕಳು. ಇದರಲ್ಲೇ ನೋಡಿ, ಹೋದ ವರ್ಷ 2 ವರ್ಷದಿಂದ 71 ಮಕ್ಕಳಿದ್ದಾರೆ, ಈ ವರ್ಷ 53 ಮಕ್ಕಳಿದ್ದಾರೆ. ದಯಮಾಡಿ ಎಲ್ಲರೂ ಸರ್ಕಾರಿ ಶಾಲೆಗೆ ಎಲ್ಲ ನಿಮ್ಮ ಮಕ್ಕಳನ್ನು, ಈಗ ಓದ್ತಿರ್ತಕ್ಕಂಥ ಅಣ್ಣ ತಂಗಿ ಮಕ್ಕಳಿದ್ರೆ ಸರ್ಕಾರಿ ಶಾಲೆಗೆ ಸೇರಿಸಿ. ಅದರಲ್ಲಿ ಉಚಿತವಾಗಿ ಪಠ್ಯಪುಸ್ತಕಗಳನ್ನ ಕೊಡ್ತಿದ್ದಾರೆ ಮತ್ತು ಶೂ ಆ್ಯಂಡ್ ಸಾಕ್ಸ್ನ ಕೊಡ್ತಿದ್ದಾರೆ. ಅವರಿಗೆ ಉಚಿತವಾಗಿ ಸರ್ಕಾರದಿಂದ ಸಿಗ್ತಕ್ಕಂಥ ಯೋಜನೆಯನ್ನು ನೀಡ್ತಿದ್ದಾರೆ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಈ ಸಾಮಾಜಿಕ ಪರಿಶೋಧನೆಯ ಸಮಗ್ರ ಶಿಕ್ಷಣ ಯೋಜನೆಯ ಮುಖ್ಯ ಉದ್ದೇಶದ ಬಗ್ಗೆ ಹೇಳೋದಾದರೆ, ಶಾಲೆಯಲ್ಲಿ ನಡೆದ ದಿನಗಳ ಕುರಿತಂತೆ ಹೇಳೋದಾದರೆ, ಸದರಿ ಶಾಲೆಯಲ್ಲಿ 256 ದಿನಗಳು ಶಾಲೆಯು ನಡೆಯಬೇಕಾಗಿತ್ತು. ಅದರಲ್ಲಿ 252 ದಿನಗಳು ಶಾಲೆ ನಡೆದಿದೆ. ಅಂದರೆ 4 ಸ್ಥಳೀಯ ರಜೆಗಳನ್ನು ಮಂಜೂರು ಮಾಡಲಾಗಿದೆ. ಜೊತೆಗೆ ಶಾಲೆಯಲ್ಲಿ ಹಾಜರಾತಿ ಮತ್ತು
ಸರಾಸರಿ ಹಾಜರಾತಿ ಕುರಿತಂತೆ ಹೇಳೋದಾದರೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಜರಾತಿಯು ಉತ್ತಮವಾಗಿರುತ್ತದೆ. ದೀರ್ಘಕಾಲಿಕವಾಗಿ ಗೈರು ಹಾಜರಾಗಿರುವುದು ಯಾವುದೂ ಕಂಡು ಬಂದಿರೋದಿಲ್ಲ. ಅಂದರೆ ಒಂದು ಮಗು 1 ವಾರ 15 ದಿನ ಆಬ್ಸೆಂಟ್ ಆಗುತ್ತಲ್ಲ, ಆ ಥರ ಯಾವುದು ನಮ್ಮ ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಮತ್ತು ಇಂದಿನ ದಿನಗಳಲ್ಲಿ ಯಾವುದೇ ಮಕ್ಕಳು ಕಂಡು ಬಂದಿರೋದಿಲ್ಲ. ಜೊತೆಗೆ 2024-25ನೇ ಸಾಲಿನಲ್ಲಿ ಶಾಲೆಯಿಂದ ಮಕ್ಕಳು ಹೊರಗುಳಿದಿರುವ ಬಗ್ಗೆ ಹೇಳೋದಾದರೆ 2 ಮಕ್ಕಳು ಅಂದರೆ ದಿನೇಶ್ ಮತ್ತು ಸೂರ್ಯ ಕಂಡು ಬಂದಿದ್ದು. ಅವರು ಇಂದಿನ ವರ್ಷದಲ್ಲಿ ಶಾಲೆಗೆ ಅಡ್ಮಿಷನ್ ಆಗಿದ್ದಾರೆ, ಆದರೆ ಅವರು ಶಾಲೆಗೆ ಬರ್ತಾ ಇಲ್ಲ ಅಂತ ಅವರು ಮುಖ್ಯ ಶಿಕ್ಷಕರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಎಷ್ಟು ಹೇಳಿದ್ರು ಶಾಲೆಗೆ ಅವ್ರ ತಂದೆ ತಾಯಿಗಳು ಕಳಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆ ತಂದೆ ತಾಯಿಗಳೇನಾಗಿದ್ದರೆ ದಯಮಾಡಿ ಆ ಮಗುಗೂ ಕೂಡ ಒಳ್ಳೆಯ ಉಚಿತ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ನಾವು ಹೇಳ್ತಾ ಇದ್ವಿ. ಜೊತೆಗೆ ಶಾಲೆಯಲ್ಲಿ ಅಗತ್ಯವಿರುವ ಶಿಕ್ಷಕರು ನಿಯೋಜನೆಯಂತೆ ಕುರಿತಂತೆ ಹೇಳೋದಾದರೆ ಶಾಲೆಯಲ್ಲಿ ಒಟ್ಟು 8 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರಿ ಶಿಕ್ಷಕರು 6, ಇನ್ನು ಉಳಿದಂಥವರು ಅತಿಥಿ ಶಿಕ್ಷಕರು 1, ಒಬ್ಬರು ಕ್ಲರ್ಕ್ ಅವರು ಸಮಗ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವಿಶೇಷ ಅಗತ್ಯವುಳ್ಳ ಮಕ್ಕಳ ಮೌಲ್ಯಮಾಪನ ಮಾಡಿರುವುದರ ಬಗ್ಗೆ ಹೇಳೋದಾದರೆ 22-23ನೇ ಸಾಲಿನಲ್ಲಿ ವಿಶೇಷ ಚೇತನರ ಮಕ್ಕಳು 2 ಮಕ್ಕಳು ಮಾನ್ಯ ಎಂಬ ವಿದ್ಯಾರ್ಥಿಯು ಶಾಲೆಗೆ ಹಾಜರಾಗಿದ್ದು ಮತ್ತು ಗೌತಮ್ ಎಂಬ ವಿದ್ಯಾರ್ಥಿ ಗೃಹಾಧಾರಿತ ವಿದ್ಯಾರ್ಥಿಯಾಗಿರುವುದು ಕಂಡು. ಸದರಿ ಶಾಲೆಗೆ ಬರುವ ಮಕ್ಕಳಿಗೆ ಸಾರಿಗೆ ಸೌಲಭ್ಯದ ವ್ಯವಸ್ಥೆ ಇದೆ. ಅಂದರೆ 3 ಕಿಲೋಮೀಟ್ರಿಂದ 2 ಕಿಲೋಮೀಟ್ರಿಂದ ಅಕ್ಕಪಕ್ಕ ಗ್ರಾಮಗಳಿಂದ ನಿಮ್ಮ ಶಾಲೆಗೆ ಮಕ್ಕಳು ಹಾಜರಾಗ್ತಿದ್ದಾರೆ. ಅವರಿಗೂ ಕೂಡ ಬಸ್ ಸೌಲಭ್ಯದ ವ್ಯವಸ್ಥೆ ಇರುತ್ತದೆ. ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳ ಲಭ್ಯತೆ ಬಗ್ಗೆ ಹೇಳೋದಾದರೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ 8, 9, 10ನೇ ತರಗತಿಯಲ್ಲಿ 3 ಕೊಠಡಿಗಳಿದ್ದು, 1 ಗ್ರಂಥಾಲಯ, 1 ಕಂಪ್ಯೂಟರ್, 1 ಶಿಕ್ಷಕರ ಕೊಠಡಿ, ದಾಸ್ತಾನು ಕೊಠಡಿ, ಮುಖ್ಯ ಶಿಕ್ಷಕರ ಕೊಠಡಿ, ಒಟ್ಟು 7 ಕೊಠಡಿಯಲ್ಲಿ ವಿಜ್ಞಾನ ವಿಭಾಗ, ಕ್ರೀಡಾ ವಿಭಾಗ, ಅಡುಗೆ ಕೊಠಡಿ ಎಲ್ಲ ಸೇರಿದಂತೆ ಒಟ್ಟು 7 ಕೊಠಡಿಗಳು ಇದ್ದು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡವಾಗಿರುತ್ತದೆ. ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಾದರೆ ಮೊದಲೇ ಹೇಳಿದಾಗೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯವಿರುತ್ತದೆ. ಆದರೆ ಹೆಣ್ಣು ಮಕ್ಕಳಿಗೆ ಇನ್ನೂ ಸುರಕ್ಷಿತವಾದ ಬಾಗಿಲು ಇರೋದಿಲ್ಲ ಅನ್ನೋದು ನಮ್ಮ ಒಂದು ಉದ್ದೇಶ. ಅವರಿಗೆ ಸುರಕ್ಷತೆ ಇರಬೇಕು, ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕೆಂದು ಮಾಹಿತಿ ನೀಡಲಾಗಿದೆ ಮುಖ್ಯ ಶಿಕ್ಷಕರಿಗೆ. ಕುಡಿಯುವ ನೀರಿನ ಗುಣಮಟ್ಟದ ಬಗ್ಗೆ ಹೇಳೋದಾದರೆ ಪ್ರತಿದಿನ ಶಾಲೆಯಲ್ಲಿ ಯಾವುದು ಕುಡಿಯುವ ನೀರಿನ ಘಟಕ ಇರೋದಿಲ್ಲ. ಬದಲಾಗಿ ಅವರು ಅಕ್ಕಪಕ್ಕದ ಶುದ್ಧ ನೀರಿನ ಕುಡಿಯುವ ಘಟಕದಿಂದ ನೀರು ತಂದು ಮಕ್ಕಳಿಗೆ ವಿತರಿಸುತ್ತಿದ್ದಾರೆ. RO ಪ್ಲ್ಯಾಂಟ್ ಅವಶ್ಯಕತೆ ಇರುತ್ತದೆ ಎಂದು ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಶಾಲೆಯಲ್ಲಿನ ವಿದ್ಯುತ್ ಸಂಪರ್ಕ ಕುರಿತಂತೆ ಹೇಳೋದಾದರೆ ಎಲ್ಲ ಶಾಲೆ 7 ಕೊಠಡಿಗಳಲ್ಲೂ ವಿದ್ಯುತ್ ಸಂಪರ್ಕ ಇರುತ್ತದೆ. ಕೆಲವು ಕೊಠಡಿಯಲ್ಲಿ ಫ್ಯಾನ್ಗಳು ಇರೋದಿಲ್ಲ. ಪ್ರಯೋಗಾಲಯ ಮತ್ತು ಗ್ರಂಥಾಲಯಕ್ಕೆ ಕುರಿತಂತೆ ಹೇಳೋದಾದರೆ ಶಾಲೆಯಲ್ಲಿ ಪ್ರಯೋಗಾಲಯ ಮತ್ತು ಗ್ರಂಥಾಲಯ ವ್ಯವಸ್ಥೆ ಇರುತ್ತದೆ. ಗ್ರಂಥಾಲಯದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಭೌಗೋಳಿಕ ಶಾಸ್ತ್ರ, ಕಥೆ ಪುಸ್ತಕ, ಕವನಗಳು, ಜೊತೆಗೆ ಪ್ರಾಯೋಗಿಕ ಸಲಕರಣೆಗಳಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ಸಮಾಜಕ್ಕೆ ಸಂಬಂಧಿಸಿದಂತೆ ಎಲ್ಲ ಪುಸ್ತಕಗಳು ದೊರೆಯುತ್ತವೆ. ಇದರ ಬಗ್ಗೆ ಪೋಷಕರ ಸಭೆ ಮಾಡೋದರ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರತಿ ತಿಂಗಳು ಅಥವಾ 2 ತಿಂಗಳು 3 ತಿಂಗಳಿಗೆ ಪೋಷಕರ ಸಭೆ ಮಾಡಬೇಕು ಅಂತ ಇತ್ತು. ಅದರಂತೆ ಅವರು 22-23ನೇ ಸಾಲಲ್ಲೂ ಕೂಡ ಪೋಷಕರ ಸಭೆಯನ್ನು ಮಾಡಿದ್ದಾರೆ. 4/5/2022, 24/5/2022, 8/3/2023, 30/10/2023ರಂದು ಪೋಷಕರ ಸಭೆಯನ್ನು ಕೂಡ ಆಯೋಜಿಸಿ ಸದರಿ ಸಭೆಗಳಲ್ಲಿ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಕಂಡುಬಂದಿರುತ್ತದೆ. ಕ್ರೀಡೆ ಮತ್ತು ಕ್ರೀಡಾ ಪರಿಕರಗಳ ಬಗ್ಗೆ ಕುರಿತು ಹೇಳೋದಾದರೆ ಸದರಿ ಶಾಲೆಯಲ್ಲಿ ಆಟದ ಮೈದಾನವಿದ್ದು ಅದರಲ್ಲಿ 8ರಿಂದ 10ನೇ ತರಗತಿಗಳು ಕೇವಲ 2024-25ನೇ ಸಾಲಿನಲ್ಲಿ 53 ಮಕ್ಕಳಿದ್ದು ಅವರಿಗೂ ಕಬಡ್ಡಿ ಮತ್ತು ಖೋ-ಖೋ, ವಾಲಿಬಾಲ್, ಕ್ರಿಕೆಟ್ ಮತ್ತು ಅವರಿಗೆ ಏನು ಇಷ್ಟಪಡ್ತಾರೆ ಮಕ್ಕಳು ಅದೆಲ್ಲ ಆಟ ಸಾಮಗ್ರಿಗಳನ್ನ ವಿತರಿಸ್ತಿದ್ದಾರೆ ಅನ್ನೋದು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಿರುತ್ತದೆ. ಜೊತೆಗೆ ನಮ್ಮ ಸಮಗ್ರ ಶಿಕ್ಷಣ ಅಭಿಯಾನ 2022-23ನೇ ಸಾಲಿನಲ್ಲಿ ಸಮವಸ್ತ್ರಕ್ಕೆ ಸಂಬಂಧಿಸಿದಂತೆ, ಶೂಗೆ ಸಂಬಂಧಿಸಿದಂತೆ, ಶೌಚಾಲಯಕ್ಕೆ ಸಂಬಂಧಿಸಿದಂತೆ, ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಬಂದಂತಹ ಅನುದಾನವನ್ನು ಎಷ್ಟು ಅನುದಾನ ಬಂತು, ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದಾರೆ ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. 26/3/2022ರಲ್ಲಿ ಪ್ರಾರಂಭಿಕ ಶುಲ್ಕ 24,300 ಆಗುತ್ತೆ. ಆ ವರ್ಷದಲ್ಲಿ ಬಂದಿರತಕ್ಕಂಥ ಇಂಟ್ರೆಸ್ಟು 839 ರೂಪಾಯಿ. ಶಾಲಾ ಅನುದಾನ 9,000, ಗ್ರಾಹಕರ ಕ್ಲಬ್ಗೆ 6,000, ಶೂ ಮತ್ತು ಸಾಕ್ಸ್ಗೆ 22,475. ಒಟ್ಟಾರೆ 2022-23ನೇ ಸಾಲಲ್ಲಿ 38,314 ರೂಪಾಯಿ ಅನುದಾನ ಬಂದಿರುತ್ತೆ. ಅದಕ್ಕೆ ಖರ್ಚಿಗೆ ಸಂಬಂಧಪಟ್ಟಂತೆ
ಒಂದು ಗ್ರಾಹಕರ ಕ್ಲಬ್ಬಿಗೆ 6,000 ಖರ್ಚು ಮಾಡಿರ್ತಾರೆ, ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 9,000 ಖರ್ಚು ಮಾಡಿರ್ತಾರೆ. ಜೊತೆಗೆ BO ಆಫೀಸ್ಗೆ ವಾಪಸ್ ಕಟ್ಟಿರ್ತಕ್ಕಂಥದ್ದು 1,950 ರೂಪಾಯಿ ಆಗುತ್ತೆ. ಜೊತೆಗೆ ಶೂ ಮತ್ತು ಸಾಕ್ಸ್ಗೆ 11/11/2022ರಲ್ಲಿ 20,525 ರೂಪಾಯಿ ಖರ್ಚಾಗಿರುತ್ತೆ. ಒಟ್ಟಾರೆ 37,475 ರೂಪಾಯಿ ಖರ್ಚಾಗಿರುತ್ತೆ. ಪಾಸ್ಬುಕ್ಕಲ್ಲಿ ಇನ್ನು 25,144 ರೂಪಾಯಿ ಉಳಿದಿರುತ್ತೆ. ಆ ವರ್ಷದಲ್ಲಿ 22-23 ಸಾಲಿನಲ್ಲಿ ಇಷ್ಟು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಂಥ ಅಂಶಗಳಾಗಿರುತ್ತೆ. ಅದನ್ನು ಕೂಡ ಪೋಷಕರ ಮುಂದೆ ಸಭೆ ಮಾಡಿ ಸಭೆಯಲ್ಲಿ ವರದಿಯನ್ನು ಮಂಡನೆ ಮಾಡಬೇಕು. ನಿಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಪೋಷಕರಿಗೆ ಒಂದು ವೇದಿಕೆಯನ್ನು ಮಾಡಿಕೊಡ್ಬೇಕು ಅನ್ನೋದು ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ ಆಗಿತ್ತು. ಅದರಂತೆ ನಿಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವು ಚರ್ಚೆ ಮಾಡ್ಬೋದು. ನಿಮ್ಮ ಶಾಲೆಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡ್ಬೋದು. ಇಷ್ಟೊತ್ತು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ನೆಚ್ಚಿನ ಪೋಷಕರು ಹಾಗೂ ಅತ್ಯಂತ ಶಾಂತವಾಗಿ ಕುಳಿತು ನಮ್ಮ ಕಾರ್ಯಕ್ರಮವನ್ನು ಮೆರುಗು ತಂದಂಥ ನಮ್ಮ ಮುದ್ದು ಮಕ್ಕಳಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಒಳಗೊಂಡಿರುವಂತಹ ಎಲ್ಲ ಅಂಶಗಳು ಹಾಗೂ ಇಲಾಖೆಯಿಂದ ಶಾಲಾ ಶಿಕ್ಷಣಕ್ಕೆ ನೀಡಲಾಗಿರುವಂತಹ ಮಹತ್ವ, ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಪ್ರಮುಖ ಅಂಶಗಳು ಹಾಗೂ ಸರ್ಕಾರದ ಯೋಜನೆಗಳ ಸರಿಯಾದ ಅನುಷ್ಠಾನದ ಬಗ್ಗೆ ಸುದೀರ್ಘವಾದ ವರದಿಯನ್ನು ಮಂಡಿಸಿದಂತಹ ರೂಪಾ ಮೇಡಮ್ ರವರಿಗೆ ನಾನು ವೇದಿಕೆಯ ಪರವಾಗಿ ವಂದನೆಗಳನ್ನು ತಿಳಿಸೋಳಾಗಿದ್ದೇನೆ.